ಹೇಳಿದ್ದೀನಿ ಕೇಳಿ. ಸಂವಿಧಾನದ ಆಶಯದಂತೆ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಈ ಮೂರು ಕಾರ್ಯಾಂಗಗಳು ಸ್ವತಂತ್ರವಾಗಿ ಮತ್ತು ಪರಿಣಾಮಕಾರಿಯಾಗಿ ನಿರ್ವಹಿಸಬೇಕು ಅಂತ ಹೇಳುವ ಹಿನ್ನೆಲೆಯಲ್ಲಿ ನಮ್ಮ ಸ್ವತಂತ್ರ ಭಾರತದ ಸಂವಿಧಾನದ ಅನುಭವದ ಆಧಾರದ ಮೇಲೆ ಸುಪ್ರೀಂ ಕೋರ್ಟ್ TSR ಸುಬ್ರಹ್ಮಣ್ಯಂ ಕೇಸ್ನಲ್ಲಿ 2013ರಲ್ಲಿ ಒಂದು ತೀರ್ಪನ್ನು ಕೊಟ್ಟು ಕೇಂದ್ರ ಮತ್ತು ರಾಜ್ಯಗಳಲ್ಲಿ ಸಿವಿಲ್ ಸರ್ವಿಸ್ ಬೋರ್ಡನ್ನು ರಚನೆ ಮಾಡಬೇಕು ಅಂತ ಹೇಳುವಂತಹ ಆಶಯವನ್ನು ವ್ಯಕ್ತಪಡಿಸಿತು. ನಾಗರಿಕ ಸೇವಾ ಮಂಡಳಿ ಕೇಂದ್ರ ಸರ್ಕಾರ ಈಗಾಗಲೇ 2014ರಲ್ಲಿ ಜನವರಿಯಲ್ಲೇ ಮಾಡಿದೆ. ಉಳಿದ ಸುಮಾರು 20 ರಾಜ್ಯಗಳಲ್ಲಿ ಈ ನಾಗರಿಕ ಸೇವಾ ಮಂಡಳಿಯ ರಚನೆ ಆಗಿದೆ. ಇದರ ಹಿಂದೆ ಇರುವಂತಹ ಮೂಲ ಉದ್ದೇಶ ಈ ವರ್ಗಾವಣೆಯಲ್ಲಿ ಸಿವಿಲ್ ಸರ್ವಿಸ್ನಲ್ಲಿ ರಾಜಕೀಯ ಹಸ್ತಕ್ಷೇಪವನ್ನು ಕಡಿಮೆ ಮಾಡುವಂಥದ್ದು ಅಥವಾ ಅದರ ಬಗ್ಗೆ ಆಗದ ರೀತಿಯಲ್ಲಿ ಒಂದು ಪಾರದರ್ಶಕವಾದಂತಹ ಒಂದು ಮಂಡಳಿಯ ರಚನೆ ಮಾಡಿ ಆ ರಚನೆಯ ಮೂಲಕ ಕಾರ್ಯಾಂಗ ಒಂದು ಸ್ಥಿರತೆಯಲ್ಲಿ ತನ್ನ ಕ್ಷಮತೆಯನ್ನು ಹೆಚ್ಚಿಸಿಕೊಂಡು ವೃತ್ತಿಪರತೆಯನ್ನು ತೋರಿಸ್ತಾ ಒಂದು ನಿರ್ಭೀತ ವಾತಾವರಣದಲ್ಲಿ ಆಗಬೇಕು ಅಂತ ಹೇಳುವಂಥದ್ದು ಅದರ ಹಿಂದೆ ಇರುವ ಉದ್ದೇಶ. ಈ ಹಿನ್ನೆಲೆಯಲ್ಲಿ ನನ್ನ ಪ್ರಶ್ನೆಗಳು ಇದ್ದದ್ದು ಸಿವಿಲ್ ಸರ್ವಿಸ್ ಬೋರ್ಡಿನ ರಚನೆಯ ಬಗ್ಗೆ. ನಾನು ಉತ್ತರ ಕೊಡುವಾಗಲೇ ಅದರಲ್ಲಿ ಉತ್ತರದಲ್ಲಿ ಕೊಟ್ಟಿದ್ದಾರೆ 2024-26-9ರಲ್ಲಿ ಕ್ಯಾಬಿನೆಟ್ ಕಮಿಟಿಯಲ್ಲಿ ಇದರ ಬಗ್ಗೆ ನಿಶ್ಚಯ ಆಗಿದೆ ಅಂತ ಹೇಳಿ. ನಾನು ಅವರು ಉತ್ತರ ಕೊಟ್ಟ ನಂತರ ನನ್ನ ಒಂದು ಉಪ ಪ್ರಶ್ನೆ ಇದೆ. ಮುಖ್ಯಮಂತ್ರಿಗಳು ಮಾನ್ಯ ಸಭಾಪತಿಯವರೇ, ಈಗಾಗಲೇ ಅವರೇ ಪ್ರಸ್ತಾಪ ಮಾಡದಂತೆ ಅಕ್ಟೋಬರ್ 30, 2013 ಆದ ಸುಪ್ರೀಂ ಕೋರ್ಟ್ನವರು ಒಂದು ಸುಬ್ರಹ್ಮಣ್ಯಂ ಅವರು ಪಿಟಿಷನ್ ಹಾಕಿದ್ರು, ರಿಟ್ ಪಿಟಿಷನ್. ಅದರ ಮೇಲೆ ಸುಪ್ರೀಂ ಕೋರ್ಟ್ನವರು ಒಂದು ತೀರ್ಪು ಕೊಟ್ಟಿದ್ದಾರೆ. ಮೈಕ್ ಸರಿ ಇಲ್ವಾ? ಸರಿ ಇದೆ, ನನ್ನ ವಾಯ್ಸ್ ಸರಿ ಇಲ್ಲ. ನಿನ್ನ ವಾಯ್ಸ್ ಸರಿಯಾಗಿದೆಯಲ್ಲ? ವಾಯ್ಸ್ ಸರಿಯಾಗಿದೆಯಲ್ಲಪ್ಪ? ಅಲ್ಲಲ್ಲ, ವಾಯ್ಸ್ ಸರಿ ಇದೆ. ಗೋಣ್ ಸ್ವಲ್ಪ ಕೆಳಗಾಗ್ಬೇಕು. ಗೋಣ್ ಸ್ವಲ್ಪ ಕೆಳಗಾಗ್ಬೇಕು. ಈಗ ಸರಿಯಾಗಿ ಕೇಳಿಸ್ತಾ ಇದೆಯಾ? ಓಕೆ. ನೋಡಿ, ಮೈಕ್ ಇದ್ರೂ ಕೇಳಿಸ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅವರು. ನೀವು ಮೈಕ್ ಇದ್ದವರು ಕೇಳಿಸ್ತದೆ ಅಂತ ಹೇಳ್ತೀರಿ. ಮಾನ್ಯ ಸಭಾಪತಿಯವರೇ, ಸುಪ್ರೀಂ ಕೋರ್ಟ್ನವರು ಒಂದು ಡಿಸಿಷನ್ ಕೊಟ್ಟಿದ್ದಾರೆ. ಏನಂತ ಅಂತಂದ್ರೆ, ಸಿವಿಲ್ ಎಸ್ಟಾಬ್ಲಿಷ್ಮೆಂಟ್ ಬೋರ್ಡ್ ಮಾಡಬೇಕು ಅಂತ ಹೇಳಿದ್ದಾರೆ. ಬೋರ್ಡು ಈಗ ಕರ್ನಾಟಕ ದೇಶದಲ್ಲಿ 31 ರಾಜ್ಯಗಳಿದ್ದಾವೆ. ಅಲ್ಲ, ದೇಶದಲ್ಲಿ ಅಲ್ಲಿ ಇವತ್ತಿನವರೆಗೆ ಆಗಿರ್ತಕ್ಕಂಥದ್ದು 21 ರಾಜ್ಯಗಳು ಮಾತ್ರ, 4 ಕೇಂದ್ರಾಡಳಿತ ಪ್ರದೇಶ. ನಾವು ಕೂಡ 26/9/2024ರಲ್ಲಿ 26/9/2024ರಲ್ಲಿ ಕ್ಯಾಬಿನೆಟ್ ಮುಂದೆ ಚರ್ಚೆ ಮಾಡಿದ್ದೀವಿ. ಚರ್ಚೆ ಮಾಡಿ ಒಂದು ಸಬ್ ಕಮಿಟಿ ಕೂಡ ಮಾಡಿದ್ದೀವಿ. ಕಾನೂನು ಸಚಿವರ ಅಧ್ಯಕ್ಷತೆಯಲ್ಲಿ ಒಂದು ಸಬ್ ಕಮಿಟಿ ಕೂಡ ಮಾಡಿದ್ದೀವಿ. ಅವರು ಚರ್ಚೆ ಮಾಡಿ ವರದಿ ಕೊಟ್ಟ ಮೇಲೆ ಆ ವರದಿನ ಕ್ಯಾಬಿನೆಟ್ನಲ್ಲಿ ಇಟ್ಕೊಂಡು ಏನು ತೀರ್ಮಾನ ಮಾಡಬೇಕು, ಅವರ ಶಿಫಾರಸಿನ ಆಧಾರದ ಮೇಲೆ ಏನು ತೀರ್ಮಾನ ಮಾಡಬೇಕು ಅದನ್ನು ತೀರ್ಮಾನ ತಗೊಳ್ತೀವಿ. ಇಟ್ಸ್ ಎ ಮ್ಯಾಟರ್ ಆಫ್ ಫ್ಯಾಕ್ಟ್. 13ನೇ ಇಸ್ವಿನಲ್ಲಿ ಅಲ್ಲ, 2013ನೇ ಇಸ್ವಿನಲ್ಲಿ ಈ ತೀರ್ಪು ಬಂದರೂ ಕೂಡ ಅನೇಕ ರಾಜ್ಯಗಳು ಇನ್ನೂ ಮಾಡಿಲ್ಲ. ನಮ್ಮ ರಾಜ್ಯ ಕೂಡ ಈಗಾಗಲೇ ನಾವು ಕ್ರಮ ತಗೊಂಡಿದ್ದೀವಿ. ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಿದ್ದೀವಿ. ಕ್ಯಾಬಿನೆಟ್ ಸಬ್ ಕಮಿಟಿ ಅವರು ಇನ್ಫ್ಯಾಕ್ಟ್ ವರದಿ ಕೊಟ್ಟಿದ್ದಾರೆ. ಆ ವರದಿಯನ್ನು ಸರ್ಕಾರ ಕ್ಯಾಬಿನೆಟ್ ಮುಂದೆ ಇಟ್ಟು ತೀರ್ಮಾನ ಮಾಡ್ತೀವಿ. ನಾವು ಕರ್ನಾಟಕ ರಾಜ್ಯ ಅತ್ಯಂತ ಸುಶಿಕ್ಷಿತ ಮತ್ತು ಬಹಳ ವಿಶಾಲ ಹೃದಯದ ಸಂವಿಧಾನಬದ್ಧವಾಗಿ ನಡೆಯುವಂತಹ ಒಂದು ರಾಜ್ಯಗಳ ಪಟ್ಟಿಯಲ್ಲಿ ನಮ್ಮದು ಅಗ್ರಸ್ಥಾನದಲ್ಲಿ ಬರ್ತದೆ.
ಸುಪ್ರೀಂ ಕೋರ್ಟಿನ ಈ ಆಶಯವನ್ನು ನಾವು ಎಷ್ಟು ಬೇಗ ಮಾಡ್ತೇವೆ, ನನ್ನ ಮೂರನೇ ಪ್ರಶ್ನೆ ಇರುವಂಥದ್ದೇ ಆ ಕಾರಣಕ್ಕೆ, ಯಾವ ಕಾಲಮಿತಿಯೊಳಗೆ ಮಾಡ್ತೇವೆ ಅಂತೇಳಿ. ಈ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳೇ 2014ರಲ್ಲಿ ಮುಖ್ಯಮಂತ್ರಿಗಳಾಗಿರುವಾಗ ಒಮ್ಮೆ ಇದು ನೋಟಿಫಿಕೇಷನ್ ಆಗಿತ್ತು, ಮತ್ತೆ ಅದನ್ನು ಅಬೇಯನ್ಸಲ್ಲಿ ಇಡಲಾಯಿತು. ಆ ಕಾರಣಕ್ಕೆ ಇತ್ತೀಚೆಗೆ ಹೈಕೋರ್ಟ್ ಪುನಃ ಇದರ ಬಗ್ಗೆ ಹೇಳಿದೆ, ಇದು ಸುಪ್ರೀಂ ಕೋರ್ಟಿನ ನಿರ್ದೇಶನಕ್ಕೆ ಅದು ಅಪವಾದ ಆಗ್ತದೆ, ಆ ದೃಷ್ಟಿಯಲ್ಲಿ ಸಾಧ್ಯವಾದಷ್ಟು ಬೇಗ ಮಾಡಬೇಕು ಅಂತೇಳಿ ಇತ್ತೀಚೆಗೆ ಹೈಕೋರ್ಟ್ ಕೂಡ ಇದನ್ನು ಅಬ್ಸರ್ವೇಷನ್ ಮಾಡಿದೆ. ತಾವೇ 2014ರಲ್ಲಿ ಒಮ್ಮೆ ಇದರ ಬಗ್ಗೆ ಕ್ರಿಯಾಶೀಲರಾಗಿ ಮತ್ತೆ ಅದನ್ನು ಅಬೇಯನ್ಸ್ಗೆ ಇಟ್ಟಿದ್ರಿ. ಹಾಗಾಗಿ ಇದರ ಹಿಂದೆ ಇರುವಂತಹ ಆಶಯ ಬಹಳ ಒಳ್ಳೆಯದಿದೆ. ಒಂದು ಕಾರ್ಯಕ್ಷಮತೆಯಲ್ಲಿ ಇದಕ್ಕೆ ಹೆಚ್ಚಿನ ಒಂದು ವೇಗ ಸಿಗ್ತದೆ ಅಂತ ಹೇಳುವಂಥದ್ದು. 2 ವರ್ಷ ಒಬ್ಬರು ಒಂದು ಸ್ಥಾನದಲ್ಲಿ ನಾನು ಸ್ಥಿರವಾಗಿ ಕೆಲಸ ಮಾಡಬಹುದು ಅಂತ ಹೇಳುವಂತಹ ನಂಬಿಕೆಯ ಜೊತೆಗೆ ಕೆಲಸ ಮಾಡುವಂಥದ್ದು ಸಾಧ್ಯ ಆಗ್ತದೆ. ಮತ್ತು ಯಾವುದೇ ರೀತಿಯ ರಾಜಕೀಯ ಹಸ್ತಕ್ಷೇಪ ಇಲ್ಲದೆ ಒಂದು ಪಾರದರ್ಶಕತೆಯೂ ಬರ್ತದೆ ಅಂತ ಹೇಳುವಂತಹದ್ದು ಇದರ ಹಿಂದೆ ಇರುವಂಥದ್ದು. ನಾನು ತಮ್ಮ ಮೂಲಕ ಮುಖ್ಯಮಂತ್ರಿಗಳಲ್ಲಿ ಅಪವಾದದ ಸಂದರ್ಭದಲ್ಲಿ ಅಥವಾ ಅನಿವಾರ್ಯ ಸಂದರ್ಭದಲ್ಲಿ ಈ ಎಲ್ಲ ವರ್ಗಾವಣೆಯ ವಿಷಯದಲ್ಲಿ ಒಂದು ವಿಶೇಷ ಪರಮಾಧಿಕಾರವನ್ನು ಮುಖ್ಯಮಂತ್ರಿಗಳು ಇಟ್ಟುಕೊಂಡೇ ಇದನ್ನು ಸಾಧ್ಯವಾದಷ್ಟು ಬೇಗ ಇದನ್ನು ಮಾಡಬೇಕು ಅಂತ ಹೇಳುವಂತಹ ಒತ್ತಾಯವನ್ನು ತಮ್ಮ ಮೂಲಕ ನಾನು ಮುಖ್ಯಮಂತ್ರಿಗಳಲ್ಲಿ ವಿನಂತಿಸುತ್ತೇನೆ. ಈಗ ಮಾನ್ಯ ಅಧ್ಯಕ್ಷರೇ, ಮಾನ್ಯ ಸಭಾಪತಿಯವರು, ಅವರ ಕಳಕಳಿ ಅರ್ಥ ಆಗಿದೆ. ನಾವು ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಿದ್ದೀವಿ. ಕ್ಯಾಬಿನೆಟ್ ಸಬ್ ಕಮಿಟಿ ರಿಪೋರ್ಟ್ ಕೂಡ ರೆಡಿಯಾಗಿದೆ. ಅದು ಮುಂದಿನ ಕ್ಯಾಬಿನೆಟ್ನಲ್ಲಿ ಇಟ್ಟು ಆದಷ್ಟು ಜಾಗ್ರತೆ ಮಾಡಲಿಕ್ಕೆ ತೀರ್ಮಾನ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಒಂದು ಅನೇಕ ರಾಜ್ಯಗಳಲ್ಲಿ ಆಗಿಲ್ಲ ನಾಯಕರೇ, ನಮ್ಮ ರಾಜ್ಯ ಯಾವಾಗಲೂ ಉದಾಹರಣೆ ಆಗಲಿ ಸರ್. ಆಯಿತು, ನಮ್ಮ ರಾಜ್ಯದಲ್ಲೂ ಕೂಡ ಕ್ಯಾಬಿನೆಟ್ನಲ್ಲಿ ಇಟ್ಟು ತೀರ್ಮಾನ ಮಾಡ್ತೀವಿ. ಯಾರ್ ಇನ್ ದಿ ಪ್ರಾಸೆಸ್. ಒಂದು ಎರಡನೇದು, ನಿಮ್ ಗುಜರಾತ್ನಲ್ಲಿ ಆಗಿಲ್ಲ ಗೊತ್ತಾ ನಿಮ್ಗೆ? ಅಲ್ಲ, ನಮ್ಮ ಹೆಚ್ಚಿನ ಸಮಸ್ಯೆ ಏನು ಅಂತ ಹೇಳಿದ್ರೆ ನಾವು ಬೇರೆಯವರನ್ನ ಬೆರಳಿಸಿ ಅವರಾಗ್ಲಿಲ್ಲ ನಾನು ಹೇಳಿದ್ದು ಆಪಾದನೆ ಮಾಡ್ತಾ ಇಲ್ಲ. ಗುಜರಾತ್ನಲ್ಲಿ ಆಗಿಲ್ಲ ಒಳ್ಳೇದಲ್ಲ. ಆಯ್ತಪ್ಪ, ತೆಲಂಗಾಣದಲ್ಲಿ ಆಗಿಲ್ಲ, ಆಂಧ್ರದಲ್ಲಿ ಆಗಿಲ್ಲ, ತಮಿಳುನಾಡಿನಲ್ಲಿ ಆಗಿಲ್ಲ, ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಮಾತಾಡಿದ್ದಾರೆ. ಇವೆಲ್ಲ ಎದ್ದು ನಿಂತು ಉತ್ತರ ಕೊಡಬೇಕಾದ ಅವಶ್ಯಕತೆ ಇಲ್ಲ. ರಾಜಕೀಯದಲ್ಲಿ ಸಾಕಷ್ಟು ಅನುಭವ ಇರುವಂತಹ ಮುಖ್ಯಮಂತ್ರಿಗಳು. ಅದರಿಂದ ನಾವು ಶುರು ಮಾಡಿದ್ದೀವಿ, ಪ್ರಕ್ರಿಯೆ ಶುರು ಮಾಡಿದ್ದೀವಿ. ಕ್ಯಾಬಿನೆಟ್ ಸಬ್ ಕಮಿಟಿ ಆಗಿದೆ, ಅವರು ರಿಪೋರ್ಟ್ ಕೊಟ್ಟಿದ್ದಾರೆ. ಮುಂದಿನ ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿ ವಿಲ್ ಟೇಕ್ ಎ ಡಿಸಿಷನ್. ಡಿ.ಕೆ. ಶ್ರೀನಿವಾಸ್. ಅವಕಾಶಕ್ಕಾಗಿ ಧನ್ಯವಾದಗಳನ್ನು ಹೇಳ್ತಾ, ನನ್ನ ಚುಕ್ಕೆ ಗುರುತಿನ ಪ್ರಶ್ನೆ 48 ಸಬ್ 608 ಸನ್ಮಾನ್ಯ ಕಾನೂನು, ನ್ಯಾಯ, ಮಾನವ ಹಕ್ಕುಗಳು, ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನೆ ಹಾಗೂ ಪ್ರವಾಸೋದ್ಯಮ ಸಚಿವರಿಗೆ. ಸನ್ಮಾನ್ಯ ಅಧ್ಯಕ್ಷರೇ, ಮಾನ್ಯ ಶಾಸಕರಾದ ಶ್ರೀನಿವಾಸರವರು ಕೇಳಿದ ಪ್ರಶ್ನೆಗೆ ಉತ್ತರವನ್ನು ಮಂಡಿಸಿದ್ದೇವೆ. ಸಮಗ್ರವಾದ ಉತ್ತರವನ್ನು ಮಂಡಿಸಲಾಗಿದೆ. ಆದರೂ ಸಹ ನನ್ನ ಮೂಲ ಉದ್ದೇಶ ಬಯಲುಸೀಮೆಯಲ್ಲಿ ಪ್ರವಾಸೋದ್ಯಮಕ್ಕೆ ಹೆಚ್ಚಿನ ಆದ್ಯತೆ ಕೊಡಬೇಕು ಅನ್ನೋದು, ಅದರ ದೃಷ್ಟಿಕೋನದಲ್ಲಿ ನಾನು ಹಲವಾರು ಪ್ರಶ್ನೆಗಳನ್ನು ಕೇಳಿದ್ದೆ. ಉದಾಹರಣೆಗೆ ವಾಣಿವಿಲಾಸ ಸಾಗರದ ಬೋಟಿಂಗ್ ವ್ಯವಸ್ಥೆ ಇರ್ಬೋದು, ಅಲ್ಲಿ ಸೀ ಬರ್ಡ್ ರೈಡ್ ಮುಂತಾದ ವ್ಯವಸ್ಥೆಗಳನ್ನು ಮಾಡಲಾಗಿದೆ ಅಂಥೇಳಿ ಇಲ್ಲಿ ಹೇಳಲಾಗಿದೆ. ವಾಣಿವಿಲಾಸ ಸಾಗರದಲ್ಲಿ ಹಿಂದೆ ಮುಖ್ಯಮಂತ್ರಿಗಳು ಮತ್ತು ಇಲ್ಲಿ ನಮ್ಮ ನೀರಾವರಿ ಸಚಿವರು, ಉಪಮುಖ್ಯಮಂತ್ರಿ ಇಬ್ಬರೂ ಇದ್ದಾರೆ. ಮೊದಲ ಬಾರಿಗೆ ಅದಕ್ಕೆ ಬಾಗಿನ ಅರ್ಪಿಸುವಂಥ ಸಂದರ್ಭದಲ್ಲಿ ನಾವುಗಳಿದ್ದು ಅಲ್ಲಿ ಕೇಳಿದ್ವಿ. ಹಿಂದೆ ಅಲ್ಲೊಂದು DPR ಮಾಡಿಸಿದ್ವಿ 38 ಕೋಟಿ ರೂಪಾಯಿಗಳಿಗೆ. ಏನು ನಮ್ಮ ಇದು ಮೈಸೂರಿನ KRS ಅಲ್ಲಿ ಹೇಗೆ ಮಾಡಿದೆ ಅದು, ಮತ್ತು ಆಳ್ಮಟ್ಟಿ ಎರಡರ ಉದಾಹರಣೆ ತೊಗೊಂಡು DPR ಮಾಡಿದ್ವಿ. ಆ ಥರ ಅಭಿವೃದ್ಧಿ ಮಾಡಬೇಕು ಒಂದು. ಎರಡನೇ ವಿಚಾರ ಏನು ಅಂತ ಹೇಳಿದ್ರೆ, ವಾಣಿವಿಲಾಸ ಸಾಗರಕ್ಕೆ ಹೊಂದಿಕೊಂಡಂಗೆ ಉತ್ತರೇಗುಡ್ಡ ಇದೆ. ಉತ್ತರೇಗುಡ್ಡ ಬಂದಿದೆ 26,000 ಹೆಕ್ಟೇರ್ ಉತ್ತರೇಗುಡ್ಡ. ಹಿಂದೆ ನಾವು ಅದನ್ನು
ತಗೊಂಡು ವೈಲ್ಡ್ ಲೈಫ್ ಸೆಂಚುರಿ ಮಾಡಬೇಕು ಅಂತ ಮಾಡಿ ಗೆಜೆಟ್ ನೋಟಿಫಿಕೇಷನ್ ಎಲ್ಲ ಆಗಿದೆ. ಅದೇ ಉತ್ತರೆಗುಡ್ಡನ ಈ ಆಗಸ್ಟಿಂದ ಸ್ಟಾರ್ಟ್ ಮಾಡಿ ನವಂಬರ್ ಡಿಸೆಂಬರ್ವರೆಗೂ ಅದಕ್ಕೆ ವೀಕ್ಷಣೆ ಮಾಡಿದ್ರೆ ಯಾವುದೇ ಮಲೆನಾಡನ್ನು ಮೀರಿಸುವಷ್ಟರ ಮಟ್ಟಕ್ಕೆ ವಾತಾವರಣ ಇದೆ, ಅಷ್ಟು ಅದ್ಭುತವಾಗಿದೆ. ಹಾಗಾಗಿ ಅದನ್ನು ಹೊಂದ್ಕೊಂಡಂಗೆ ಮಾಡಿದ್ರೆ ಈ ಉದ್ದೇಶ ಯಾಕೆಂದರೆ ಒಂದು ಬಯಲುಸೀಮೆಯಲ್ಲಿ ನಾವು ಪ್ರವಾಸೋದ್ಯಮನ ಅಭಿವೃದ್ಧಿ ಮಾಡೋದ್ರಿಂದ ಸರಿಸುಮಾರು ಬೆಂಗಳೂರಿಂದ 1.5 ರಿಂದ 2 ತಾಸುಗಳಲ್ಲಿ ಬೆಂಗಳೂರಲ್ಲಿ ಕಾರ್ಯನಿರ್ವಹಿಸ್ತಂಥ IT-BT ಟೆಕ್ಕಿಗಳು ಏನು ಅವರು ಅತಿ ಹೆಚ್ಚು ಜರ್ನಿ 10 ತಾಸು 8 ತಾಸು ಜರ್ನಿನ ಇಷ್ಟಪಡೋದಿಲ್ಲ. ವಾರದ ಅಂತ್ಯದಲ್ಲಿ ವೀಕೆಂಡ್ಸಲ್ಲಿ ಅವರಿಗೆ ಒಂದು 2-2.5 ತಾಸಲ್ಲಿ ಜರ್ನಿಯಲ್ಲಿ ತುಂಬ ಅಂದರೆ ರಮಣೀಯ ತಾಣನೂ ಇರಬೇಕು, ಜೊತೆಗೆ ವಾಟರ್ ಸ್ಪೋರ್ಟ್ಸು ಇರಬೇಕು. ಈ ಥರ ಇರತಕ್ಕಂಥ ಈ ವಾಣವಿಲಾಸ ಸಾಗರ ಉತ್ತರೆಗುಡ್ಡನ ನಾವು ಅಭಿವೃದ್ಧಿ ಪಡಿಸಿದ್ದಾರೆ. ಖಂಡಿತ 2 ತಾಸಲ್ಲಿ ಹೋಗಿ ಒಂದು ಪೂರ್ಣ ದಿವಸ ಅಲ್ಲಿ ಅವರು ಇದ್ದು ಹೆಚ್ಚಿನ ಒಂದು ಆರ್ಥಿಕವಾಗಿ ಆ ಒಂದು ಬಯಲುಸೀಮೆಯ ಪ್ರದೇಶದಲ್ಲಿ ಇದು ಇಂಟರ್ಲಿಂಕ್ಡ್ ಆ್ಯಕ್ಟಿವಿಟಿ, ಏನು ಆರ್ಥಿಕತೆಯನ್ನು ಸಬಲತೆಗೆ ಒಂದು ಇಂಟರ್ಲಿಂಕ್ಡ್ ಆ್ಯಕ್ಟಿವಿಟಿ ಆಗುತ್ತೆ. ಅಲ್ಲಿ ಟ್ಯಾಕ್ಸಿಯವ್ರಿಗಿರ್ಬೋದು, ಆಟೋವ್ರಿಗಿರ್ಬೋದು, ಸಣ್ಣ ಹೋಟ್ಲ್ಗವ್ರಿಗಿರ್ಬೋದು, ಈ ಥರ ಎಲ್ರಿಗೂ ಅನುಕೂಲ ಆಗುತ್ತೆ. ಆ ನಿಟ್ಟಿನಲ್ಲಿ ಪರ್ ಕ್ಯಾಪಿಟಲ್ ಇನ್ಕ್ರೀಸ್ ಮಾಡೋದಕ್ಕೆ ಇದು ಅನುಕೂಲ ಆಗುತ್ತೆ. ಇದು ಅದ್ರ ಜೊತೆಯಲ್ಲಿ ನಾನು ಏಕಶಿಲೆ ಬೆಟ್ಟ ಏನು ನಮ್ಮ ಮಧುಗಿರಿ ಏನಿದೆಯಲ್ಲ ಅದಕ್ಕೆ ರೋಪೇ ವಿಚಾರವಾಗೂ ಇಲ್ಲಿ ಪ್ರಸ್ತಾಪ ಮಾಡಿದ್ದೆ. ನಂದಿಗೂ ರೋಪೇನು ಪ್ರಸ್ತಾಪ ಮಾಡಿದೆ. ನಂದಿ ರೋಪೇದು ಖಂಡಿತ ನಮ್ಮ ಪ್ರವಾಸೋದ್ಯಮ ಸಚಿವರು ಬಂದ ಮೇಲೆ ಈ 2 ವರ್ಷಗಳಲ್ಲಿ ನಾನು ಅಬ್ಸರ್ವ್ ಮಾಡ್ದಂಗೆ ಸಾವಿರಾರು ಕೋಟಿ ಇವತ್ತು ಸರಿಸುಮಾರು 1275 ಪ್ರವಾಸಿ ತಾಣಗಳನ್ನು ಐಡೆಂಟಿಫೈ ಸಹ ಮಾಡಿದ್ದಾರೆ ರಾಜ್ಯದಲ್ಲಿ. ಹಾಗಾಗಿ ಒಂದು ಕಡೆ ಕೇರಳನೂ ನಮ್ಮ ಮಾದರಿಗೆ ತೊಗೊಬೇಕಾಗಿರುತ್ತೆ. ಕೇರಳ ಅಂತ ಹೇಳಿದ್ರೆ ಆಯುರ್ವೇದಿಕ್ಕಲ್ಲಿ ಅವ್ರು ಏನು ತೊಗೊಂಡಿದ್ರೆ ಅದನ್ನು ನಮ್ಮ ನದಿ ಪಾತ್ರದಲ್ಲಿ ಮಾಡೋದ್ರ ಮುಖಾಂತರ ಆ ನಿಟ್ಟಿನಲ್ಲಿ ನಾನು ಕೇಳಿದ್ದೆ. ಚಾಮುಂಡಿ ಬೆಟ್ಟಕ್ಕೂ ರೋಪೇನ್ ಕೇಳಿದ್ದೆ. ಚಾಮುಂಡಿ ಬೆಟ್ಟದ ರೋಪೇ ವಿಚಾರವಾಗಿ ಬೇಡ ಅಂತೇಳಿ ಕೊಟ್ಟಿದ್ದಾರೆ. ಆದರೆ ನಾನು ಪಳನಿ ಟೆಂಪಲ್ಗೆ ಹೋದ ಸಂದರ್ಭದಲ್ಲಿ ಅಲ್ಲೇನೂ ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲ್ಗೆ ರೋಪೇನ್ ಮಾಡಿದರೆ 2 ಆದಾಗ ಟೈಮ್ ಸೇವ್ ಆಗುತ್ತೆ ಅನ್ನೋದು ಇದ್ರ ಉದ್ದೇಶ ಆಗಿರುತ್ತೆ. ಸನ್ಮಾನ್ಯ ಅಧ್ಯಕ್ಷರೇ, ಶ್ರೀನಿವಾಸ್ ಅವರು ವಿವರವಾಗಿರ್ತಕ್ಕಂಥ ಮಾಹಿತಿ ನೀಡಿರ್ತಕ್ಕಂಥ ಈ ಸಂದರ್ಭದಲ್ಲಿ ಹೆಚ್ಚಿನದಾಗಿರ್ತಕ್ಕಂಥ ಮಾಹಿತಿ ಅಪೇಕ್ಷೆ ಮಾಡಿದ್ದಾರೆ. ಅದರಲ್ಲೂ ವಿಶೇಷವಾಗಿ ವಾಣಿವಿಲಾಸ ಸಾಗರದ ಬಗ್ಗೆ ಪ್ರಸ್ತಾಪ ಮಾಡಿದ್ದೀರಿ. ವಾಣಿವಿಲಾಸ ಸಾಗರ ನಾವು ಇದರಲ್ಲಿ ಎಷ್ಟು ಜನ ನೋಡಿದೆವೋ ಇಲ್ಲೋ ಗೊತ್ತಿಲ್ಲ, ನಾನು ನೋಡಿರಲಿಲ್ಲ. ಸನ್ಮಾನ್ಯ KH ರಂಗನಾಥ್ ಅವರು ನಮ್ಮ ಹಿರಿಯ ನಾಯಕ, ನಾನು ಜಲಸಂಪನ್ಮೂಲ ಸಚಿವರಿದ್ದಾಗ ನನ್ನ ದಂಪತಿ ಸಹಿತ ಬಂದು ಪೂಜೆ ಮಾಡಬೇಕು ಅಂದು ಬಾಗಿನ ಅರ್ಪಿಸುವಂಥ ಆ ಸಂದರ್ಭದೊಳಗೆ ರಂಗನಾಥರೇ ನನ್ನನ್ನು ಒಂದು ಕಡೆ ಒಂದು ಸ್ಥಳಕ್ಕೆ ಕರ್ಕೊಂಡು ಹೋಗಿ, ನೋಡಿ ಪಾಟೀಲ್ರೆ ಏನು ಕಾಣುತ್ತೆ ನಿಮಗೆ, ಏನು ಕಾಣುತ್ತೆ ಅಂದರೆ ಇಂಡಿಯಾ ಕಾಣುತ್ತೆ. ಅಲ್ಲಿ ಭಾರತದ ನಕ್ಷೆ ವಾಣಿವಿಲಾಸದಲ್ಲಿ ನಾವು ನೋಡೋದಕ್ಕೆ ಸಾಧ್ಯ. ಭಾಳ ಉತ್ತಮವಾಗಿರ್ತಕ್ಕಂಥ ಕ್ಷೇತ್ರ. ನಾನು ನಿಮ್ಮ ಪ್ರಶ್ನೆಯನ್ನು ನೋಡಿದವನ ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡ್ತಿದ್ದೆ. ಇಲ್ಲೇ ನೀವು ಜಲಸಂಪನ್ಮೂಲ ಇಲಾಖೆಯವರು ನಮಗೆ ಪ್ರವಾಸೋದ್ಯಮಕ್ಕೆ ಬೋಟಿಂಗನ್ನು, ಅದರ ಜೊತೆಗೆ ಕಾಯ್ಕಿಂಗ್, ಜೆಟ್ ಸ್ಕೀ, ಬನಾನಾ ರೈಡ್ ಮುಂತಾದ ಚಟುವಟಿಕೆ ನಡೆಸೋದಕ್ಕೆ ನಮಗೆ ಪರವಾನಗಿ ಕೊಡಿ. ಅವ್ರು ಹೇಳಿದರು, ನೀವು ಕಾಗದ ಕಳಿಸಿ ನಾವು ನಮ್ಮ ಡಿಪಾರ್ಟ್ಮೆಂಟಿಂದ ಕ್ಲಿಯರೆನ್ಸ್ ಕೊಡ್ತೀವಿ, ಅದನ್ನು ಮಾಡಿರಿ ಅಂದರೆ. ನಾನು ಇಷ್ಟೇ ಹೇಳ್ತೀನಿ, ನವಂಬರ್ 1ನೇ ತಾರೀಕಿನಿಂದ ವಾಣಿವಿಲಾಸ ಸಾಗರದಲ್ಲಿ ಬೋಟಿಂಗ್ ಪ್ರಾರಂಭವನ್ನು ಮಾಡ್ತೀವಿ. ಎರಡನೇದು ತಾವು ಭಾಳ ಮಹತ್ವದ್ದು, ಈ ಒಂದು ವಾಣಿವಿಲಾಸ ಸಾಗರದ ಹತ್ತಿರ ಪ್ರವಾಸೋದ್ಯಮ ಜಾಗ ಇದೆ ನಮ್ಮದು. ಅಲ್ಲಿ ಏನಾದರೂ ಹೋಟೆಲ್ಸ್ ಬರಬೇಕು, ಅಲ್ಲಿ ಬಂದವರು ನಿಮ್ಮ ಚಿತ್ರದುರ್ಗಕ್ಕೆ ಬಂದವರು ಅಲ್ಲಿ ಇರಬೇಕು ಒಂದು ದಿವಸ, ಹಾಗೆ ಅಂಥೇಳಿ ತಮ್ಮ ಅಪೇಕ್ಷೆ ಸಹಜ ಹಾಗೂ ಅದು ಸಮಂಜಸವಾದದ್ದು. ಅದಕ್ಕಾಗಿ ಅಲ್ಲಿ ನಮ್ಮ ಪ್ರವಾಸೋದ್ಯಮ ಇಲಾಖೆ ಜಾಗೆಯೊಳಗೆ ನಮ್ಮ KSTDC ಮೂಲಕ, ನಾನು KSTDC MD ಅವರಿದ್ದಾರೆ, ನಮ್ಮ ಪ್ರವಾಸೋದ್ಯಮ ಕಾರ್ಯದರ್ಶಿಗಳು ಸಹಿತ ಇಲ್ಲಿದ್ದಾರೆ, ಅವ್ರಿಗೆ ಸೂಚನೆ ಕೊಡ್ತೀನಿ.
ವಾಣಿ ವಿಲಾಸ ಸಾಗರದ ಹತ್ತಿರ ಅಲ್ಲೇನು ನಮ್ಮ ಜಾಗ ಇದೆ ಆ ಜಾಗದೊಳಗೆ ನಾವು ಒಂದು KSTDC ಹೋಟೆಲನ್ನು ಮಾಡೋದಕ್ಕೆ ನಿರ್ಣಯವನ್ನು ಮಾಡ್ತೀವಿ. ಅದರ ಜೊತೆಗೆ ತಾವು ಯಾವ್ಯಾವ ಜಿಲ್ಲೆಯಲ್ಲಿ ಈ ಮಯೂರ ಹೋಟೆಲ್ಗಳಿವೆ ಅದೆಲ್ಲ ಕೇಳಿದ್ವಿ. ನಮ್ಮ ರಾಜ್ಯದೊಳಗೆ ಈಗ 15 ಕಡೆ ಈ KSTDCಯ ಮಯೂರ ಹೋಟೆಲ್ಗಳು ಇಲ್ಲ. ಎಲ್ಲಿ ಇಲ್ಲ ಅದರೊಳಗೆ 7 ಜಾಗೆಯೊಳಗೆ ಈಗಾಗಲೇ ನಾವು ಮಾಡೋದಕ್ಕೆ DPR ಅನ್ನು ತಯಾರಿಸಿದ್ದೇವೆ. ಈ ಮೊದಲ ಹಂತವಾಗಿ ಆ 7 ಜಾಗಗಳಲ್ಲಿ ಈ ವರ್ಷ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ಚರ್ಚೆ ಮಾಡಿ ಹೆಚ್ಚಿನ ಅನುದಾನ ಪಡೆದು ಆ 7 ಮಯೂರ ಹೋಟೆಲ್ಗಳನ್ನು ವಿವಿಧ ಜಿಲ್ಲೆಗಳಲ್ಲಿ ಮಾಡೋದಕ್ಕೆ ನಾವು ನಿರ್ಣಯವನ್ನು ಮಾಡ್ತೀವಿ ಅನ್ನುವಂಥದ್ದನ್ನು ಸಹಿತ ಈ ಸಂದರ್ಭದೊಳಗೆ ಹೇಳ್ತಾ, ಮಧುಗಿರಿ ಬೆಟ್ಟದ ಬಗ್ಗೆ ತಾವು ಪ್ರಸ್ತಾಪ ಮಾಡಿದ್ದೀರಿ. ರಾಜಣ್ಣವರು ಇದ್ರ ಬಗ್ಗೆ ಹಲವಾರು ಸಂದರ್ಭದಲ್ಲಿ ಪ್ರಸ್ತಾಪನೂ ಮಾಡಿದರು ಹಾಗೂ ನನಗೆ ಹಲವಾರು ಪತ್ರಗಳನ್ನು ಬರೆದಿದ್ದರು. ಈಗಾಗಲೇ ಮಧುಗಿರಿ ಏಕಶಿಲಾ ಬೆಟ್ಟಕ್ಕೆ ರೋಪ್ವೇ ಮಾಡೋದ್ರ ಸಲುವಾಗಿ ಈಗಾಗಲೇ ನಾವು ಅದರದ್ದು ಸರ್ವೆ ಮಾಡಿಸಿದ್ದೇವೆ. PPP ಮಾಡೆಲ್ನೊಳಗೆ ಈ ರೋಪ್ವೇ ಕಾರ್ಯಕ್ರಮವನ್ನು ಮಾಡ್ತಿದ್ದೇವೆ. ಈಗಾಗಲೇ ಟೆಂಡರನ್ನು ಕರೆದಿದ್ದೇವೆ. ಆದಷ್ಟು ಬೇಗ ಈ ಕೆಲಸ ಪ್ರಾರಂಭ ಮಾಡ್ತೀವಿ. ಸಚಿವರಲ್ಲಿ ನನ್ನೊಂದು ಮನವಿ, ದಯವಿಟ್ಟು ಉತ್ತರೇಗುಡ್ಡಕ್ಕೆ ಒಂದು ದಿವಸ ತಾವು ಟೂರ್ ಪ್ರೋಗ್ರಾಮ್ ಹಾಕ್ಕೊಬೇಕು. ಈ ತಿಂಗಳಿಂದ ಹಿಡಿದು ನವಂಬರ್ವರೆಗೂ ತುಂಬ ಅದ್ಭುತವಾಗಿರುತ್ತೆ. ಯಾಕಂದರೆ ಅಲ್ಲಿ ತಾವು ಸಂಬಂಧಪಟ್ಟ ಇಲಾಖಾ ಅಧಿಕಾರಿಗಳೊಂದಿಗೆ ಒಂದ್ಸಲ ವಿಸಿಟ್ ಮಾಡಿದ್ರೆ ನಮಗೆ ಅಲ್ಲಿ ಒಂದಷ್ಟು ಬದಲಾವಣೆಗಳಂದರೆ ಬೇರೆ 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 ಆ್ಯಕ್ಟಿವಿಟೀಸ್ ಮಾಡೋದಕ್ಕೂ ಅದು ತುಂಬ ತುಂಬ ಅದ್ಭುತವಾಗಿದೆ. ಇಳಿಜಾರು ಪ್ರದೇಶ ಇದೆ. ಸರಿಸುಮಾರು ಒಂದು 10-15 ಕಿಲೋಮೀಟ್ರ್ ನದಿ ಪಾತ್ರ ಉತ್ತರೇಗುಡ್ಡಕ್ಕೆ ಅಂಟ್ಕೊಂಡಂಗೆ ಇದೆ. ಅದೊಂದು ವಿಚಾರ. ಜೊತೆಗೆ ನಾವೀಗ ಸಾಮಾಜಿಕ ಜಾಲತಾಣಗಳಲ್ಲಿ ಹೆಚ್ಚಾಗಿ ಒತ್ತು ಕೊಡ್ತಾ ಇದೆ ಈಗ ಇಲಾಖೆ. ಅದು ಸಹ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಚಾರ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡ್ಬೇಕು. ಜೊತೆಯಲ್ಲಿ ಸುರಕ್ಷಿತ ಕ್ರಮಗಳು ಇದೆಯಲ್ಲ, ಈ ಸುರಕ್ಷಿತ ಕ್ರಮಗಳು ರಕ್ಷಣೆಗೆ ಹೆಚ್ಚಿನ ಆದ್ಯತೆ ಕೊಟ್ಟಾಗ, ಈಗ ನಾವು ಹೊರದೇಶಗಳಿಗೆ ಹೋದಾಗ ವಾರದಲ್ಲಿ ಒಮ್ಮೆ ಅಲ್ಲಿರ್ತಕ್ಕಂಥ ಯಾವುದೇ ಪರಿಕರಗಳನ್ನು ಏನು ಮೇಂಟೆನೆನ್ಸ್ಗೆ ವಾರಕ್ಕೆ ಒಂದು ದಿವಸ ಬಂದ್ ಮಾಡಿರ್ತಾರೆ. ಅದನ್ನು ನಾವು ನೋಡ್ಬೋದು. ಆ ದಿನಗಳಲ್ಲಿ ಅವಕಾಶನ ಕಲ್ಪಿಸ್ಕೊಡೋದಿಲ್ಲ. ಈ ವಿಚಾರಗಳನ್ನು ಸಹ ಸ್ವಲ್ಪ ಗಂಭೀರವಾಗಿ ತಗೊಂಡ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಹ ನಮ್ಮ ಏನು ಪ್ರವಾಸಿ ತಾಣಗಳನ್ನು ಹೆಚ್ಚು ಪ್ರಚಾರ ಕೊಟ್ಟು ಅಂತಾರಾಷ್ಟ್ರೀಯ ಪ್ರವಾಸಿಗರನ್ನು ಸೆಳೆಯುವ ನಿಟ್ಟಿನಲ್ಲಿ ಇನ್ನೂ ಹೆಚ್ಚಿನ ಆದ್ಯತೆ ಕೊಡಬೇಕು ಅಂತೇಳಿ ಕೇಳ್ಕೊಂಡು ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳಿ ನಾನು ಮಾತು ಮುಗಿಸ್ತೇನೆ. ಸನ್ಮಾನ್ಯ ಅಧ್ಯಕ್ಷರೇ, ಮಾನ್ಯ ಶ್ರೀನಿವಾಸ್ ಅವರು ಅವರ ಕ್ಷೇತ್ರದ ಒಟ್ಟು ಪ್ರವಾಸಿ ತಾಣಗಳ ಬಗ್ಗೆ ಒಂದು ಪ್ರಶ್ನೆ ಹಾಕಿಬಿಟ್ಟಿದ್ದಾರೆ. ಹಾಗಾಗಿ ಎಲ್ಲವುಗಳನ್ನು ಸಹಿತ ಈ ಪ್ರಶ್ನೋತ್ತರ ಕಾಲದಲ್ಲಿ ಉತ್ತರಿಸೋದಕ್ಕಾಗೋದಿಲ್ಲ. ಆದರೆ ತಾವೇನು ಈಗ ಆಹ್ವಾನವನ್ನು ಕೊಟ್ಟಿದ್ದೀರಿ, ಒಮ್ಮೆ ನೀವು ಮಾತಾಡಿಕೊಂಡು ಆ ಒಂದು ಪ್ರದೇಶಕ್ಕೆ ಹೋಗಿ ಬರ್ತೀನಿ ಅಧ್ಯಕ್ಷ. ನಮಸ್ಕಾರ. ಜವರಾಯಗೌಡ, TN ಜವರಾಯಗೌಡ. ಸಭಾಧ್ಯಕ್ಷರೇ, ನನ್ನ ಉಪಮುಖ್ಯಮಂತ್ರಿ 568 ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ. ಅಧ್ಯಕ್ಷ, ಉತ್ತರವನ್ನು ಒದಗಿಸಲಾಗಿದೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಉಪಮುಖ್ಯಮಂತ್ರಿಗಳ ಕಚೇರಿಯಿಂದ ಉತ್ತರ ಬಂದಿದೆ. ನಾನು ಕೆಂಪೇಗೌಡ ಬಡಾವಣೆ ರಚನೆಯ ಬಗ್ಗೆ ಕೆಲವು ಪ್ರಶ್ನೆಗಳನ್ನ ಕೇಳಿದ್ದೆ. ಅದಕ್ಕೆ ಕೆಲವು ಉತ್ತರಗಳನ್ನ ಒದಗಿಸಿದ್ದಾರೆ. 2008ರಲ್ಲಿ ಪ್ರಾಥಮಿಕ ಅಧಿಸೂಚನೆ ಆಗ್ತದೆ, 2010ರಲ್ಲಿ ಅಂತಿಮ ಅಧಿಸೂಚನೆ ಆಗ್ತದೆ. ಪ್ರಾಥಮಿಕ ಅಧಿಸೂಚನೆಯಲ್ಲಿ 4843 ಎಕರೆ 18 ಗುಂಟೆಯನ್ನು ಮಾಡ್ತಾರೆ. ಅಂತಿಮ ಅಧಿಸೂಚನೆಯಲ್ಲಿ 4043 ಎಕರೆಯನ್ನು ಮಾಡ್ತಾರೆ. ಅವತ್ತು ಅಂತಿಮ ಅಧಿಸೂಚನೆ, ಪ್ರಾಥಮಿಕ ಅಧಿಸೂಚನೆಯಿಂದ ಅಂತಿಮ ಅಧಿಸೂಚನೆಗೆ 700 ಎಕರೆ ಚಿಲ್ಲರೆಗಳನ್ನ ಹೊರತುಪಡಿಸ್ತಾರೆ. ಅಂದರೆ ಏನು ಅವ್ರ ಉದ್ದೇಶ ಅಧಿಕಾರಿಗಳದ್ದು, ಈ ಬಡಾವಣೆಗೆ ಯೋಗ್ಯವೆಲ್ಲ ಇದನ್ನು ಬಿಟ್ಟಿದ್ದೀವಿ ಅಂತೇಳಿ. ಎರಡನೇ ಪ್ರಶ್ನೆ, ಇವತ್ತು 2008ರಿಂದ 2025 17 ವರ್ಷಗಳು ಕಳೆದಿದೆ. 17 ವರ್ಷದಲ್ಲಿ 4043 ಎಕರೆ ಏನು 14 ಗುಂಟೆ 43 ಎಕರೆ ತಗೊಂಡ್ರು.
ಅದರಲ್ಲಿ ಅವಾರ್ಡ್ ಮಾಡಿರೋದೇ 2086 ಎಕರೆನ ಅವಾರ್ಡ್ ಮಾಡಿ ಇಂಜಿನಿಯರಿಂಗ್ ಸೆಕ್ಷನ್ಗೆ ವರ್ಗಾಯಿಸಿದ್ದೀವಿ ಅಂತ ಹೇಳ್ತಾರೆ. ಇವತ್ತು ಅಲ್ಲಿನ ರೈತರು ಪಾಡು ಏನಾಗಿದೆ ಅಂದರೆ, ಏನು ಇವರು ಈ ಭೂಸ್ವಾಧೀನ ಪಡಿಸ್ಕೋಬೇಕಾದ್ರೆ ಹೊಸ ಸ್ಕೀಮ್ನ ಅಳವಡಿಸಿದ್ರು. 40-60 ಜಂಟಿ ಸಹಭಾಗಿತ್ವದಲ್ಲಿ ಅಭಿವೃದ್ಧಿಪಡಿಸಿರ್ತಕ್ಕಂಥ ಏನು 40% ನಿವೇಶನಗಳನ್ನ ನಿಮಗೆ ಕೊಡ್ತೀವಿ ಅಂತೇಳಿ ನೋಟಿಫಿಕೇಷನ್ ಮಾಡಿ ಏನು ಹಂಚಿಕೆ ಮಾಡ್ತಾ ಇದ್ದಾರೆ, ಅದರಲ್ಲಿ ಭಾಳ ಹಗರಣ ನಡೀತಾ ಇದೆ ಬಿಡಿಯಲ್ಲಿ. ಇವತ್ತು ಒಬ್ಬ ರೈತ 1 ಎಕರೆ ಅವಾರ್ಡ್ ಮಾಡಿಸಿ 9,587 ಸೈಟ್ ಪಡಿಬೇಕಾದ್ರೆ ಮಿನಿಮಮ್ 1 ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡ್ತಾ ಇದ್ದಾನೆ. ಯಾವುದೇ ಕೆಲಸ ಆಗ್ತಾ ಇಲ್ಲ. ಇನ್ನು ಕೆಲವ್ರಿಗೆ ಗೊತ್ತಿಲ್ಲದೆ ಕ್ಯಾಶ್ ಅವಾರ್ಡ್ ಮಾಡಿ ಕೋಟಿಗೆ ತೊಗೊಂಡು ಡೆಪಾಸಿಟ್ ಹಾಕಿದ್ದಾರೆ. ಅವನು ನನಗೆ ಕ್ಯಾಶ್ ಬೇಡ, ನನಗೆ ಸೈಟ್ ಬೇಕು, ಅದನ್ನು ರಿವರ್ಸ್ ಅವಾರ್ಡ್ ಕೋರ್ಟ್ಗೆ ಹೋಗಿ ರಿವರ್ಸ್ ಅವಾರ್ಡ್ ಮಾಡ್ಕೊಂಡು ಬಂದು ನಿವೇಶನ ಕೇಳ್ತಾರೆ. ಪ್ರಾಧಿಕಾರ ಸ್ಪಂದಿಸ್ತಾ ಇಲ್ಲ. ಮತ್ತು ಇವತ್ತು ಶಿವರಾಮ್ ಕಾರಂತ್ ಬಡಾವಣೆ 2008ರಲ್ಲಿ ಪ್ರಿಲಿಮಿನರಿ ನೋಟಿಫಿಕೇಷನ್ ಆಗಿದ್ರೂ ಸಹ 2022ರಲ್ಲಿ ಫೈನಲ್ ನೋಟಿಫಿಕೇಷನ್ ಆಗುತ್ತೆ. ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಮೇಲೆ ಬಡಾವಣೆ ರಚನೆ ಆಗ್ತದೆ, ಕಮಿಟಿ ಫಾರ್ಮ್ ಮಾಡಿ. ಇವತ್ತು ಅಲ್ಲಿ ಇರ್ತಕ್ಕಂಥ ರೈತರಿಗೆ 1 ರೂಪಾಯಿ ಲಂಚ ಇಲ್ಲದೆ ಅವ್ರಿಗೆ ನಿವೇಶನ ಹಂಚಿಕೆ ಆಗ್ತಾಯಿದೆ. ಸಾರ್ವಜನಿಕರಿಗೆ ಹಂಚಿಕೆ ಮಾಡೋಕ್ಕೆ ಬಿಡಲಿಲ್ಲ. ಕೆಂಪೇಗೌಡದಲ್ಲಿ ಸಾರ್ವಜನಿಕರಿಗೆ 22,000 ನಿವೇಶನ ಹಂಚಿದ್ರು. ಕೆಲವನ್ನಾಗಲೇ ಆಕ್ಷನ್ನೂ ಹಾಕಿದ್ರು. ಕೋಟ್ಯಾಂತರ ರೂಪಾಯಿ ವಿಡಿಯೋಕ್ಕೆ ದುಡ್ಡು ಬಂತು. ರೈತರ ಭಾವನೆ ಏನಾಗಿದೆ? ಅದ್ರ ಜೊತೆಗೆ ಇವತ್ತು ಪ್ರಿಲಿಮಿನರಿ ನೋಟಿಫಿಕೇಷನ್ ಆಗೋಕ್ಕೆ ಎಕ್ಸಾಮಿನ್ ಮಾಡಿ ಕೈ ಬಿಟ್ಟಿದ್ದ ಜಮೀನು, ಪ್ರಿಲಿಮಿನರಿಯಿಂದ ಫೈನಲ್ಗೆ ಬಿಟ್ಟಿರ್ತಕ್ಕಂಥ 700 ಎಕರೆ ಜಮೀನು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಹೇಳ್ತಾರೆ ಅಧಿಕಾರಿಗಳು 2,105 ಎಕರೆ 35 ಗುಂಟೆನ ನಾವು ಹೊಸದಾಗಿ ಭೂಸ್ವಾಧೀನ ಪಡಿತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ದಯಮಾಡಿ ಸರ್, ಇದು ಬಹಳ ಕಷ್ಟದ ವಿಚಾರ. ಇದು ಫೈನಲ್ನಿಂದ ಪ್ರಾಥಮಿಕದಿಂದ ಫೈನಲ್ ಎಕರೆಗೆ 10 ಗುಂಟೆ ಕೊಟ್ಟಿದ್ದಾನೆ ರೈತ, ಹಣ ಕೊಟ್ಟು ಬಿಡಿಸ್ಕೊಂಡಿದ್ದಾನೆ. ಇವತ್ತು ಏಕಾಏಕಿ ನೀವು ನೋಟಿಫಿಕೇಶನ್ ಮಾಡಿದ್ರೆ ಅವ್ನ ಕತೆ ಏನಾಗಬೇಕು? ನೀವು ರಸ್ತೆಗೆ ಅಡ್ಡ ಇದೆಯಾ, ಬಡಾವಣೆಗೆ ತೊಂದರೆ ಇದೆಯಾ, ಮಾಡ್ಕೊಳ್ಳಿ. ನಮ್ಮ ಉತ್ತರಾಳಿ ಆಮೇಲೆ ಕೇಳಿ. ಉತ್ತರಾಳಿ ಅಧ್ಯಕ್ಷರೇ, ಜವರೇಗೌಡರು ಬಹಳ ಹಿರಿಯ ನಾಯಕರು, ಬಹಳ ತಡವಾಗಿ ಕ್ಷೇತ್ರ ಅಲ್ಲಿ ಕೆಂಪೇಗೌಡ ಬಡಾವಣೆ ನಡೀತಾ ಇದೆ. 1-2-3 ಆರೋಪ ಕೂಡ ಮಾಡಿದ್ರು. ಇದು ಲೇಔಟು ಕೆಂಪೇಗೌಡ ಲೇಔಟ್ ಬಗ್ಗೆ ಡೀಟೇಲ್ ಅವರೇ ಹೇಳಿದ್ರು. ಎಷ್ಟು ಎಕರೆ ಮಾಡಿದ್ದೀವಿ, ಎಷ್ಟು ಎಕರೆ ಡಿನೋಟಿಫಿಕೇಶನ್ ಮಾಡಿದ್ದೀವಿ. ಒಂದು ಆರೋಪ ಏನು ಮಾಡಿದ್ರು ಅವರು ಅಂತಂದ್ರೆ, ಅವನು ಜಮೀನು ಬಿಡಿಸ್ಕೊಳ್ಬೇಕಾದ್ರೆ 1 ಕೋಟಿ ರೂಪಾಯಿ ಖರ್ಚು ಮಾಡ್ತಾ ಇದ್ದಾರೆ ಅಂತ ಮಾತಾಡಿದ್ರು. ನೀವು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.